ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ನಾವು ಇವತ್ತು ಒಂದು ಕಡೆ ಹೊರಗಡೆ ಹೋಗ್ತಾ ಇದ್ದೀವಿ. ಅದು ಏನೂ ಪ್ರೀ ಪ್ಲ್ಯಾನ್ ಇಲ್ಲದೆ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಏನು ಪ್ಲ್ಯಾನ್ ಮಾಡದೆ ಹೋಗ್ತಿರೋದು ಹೊರಗಡೆ. ಏನಂದರೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆಯಿತಾ. ಬಟ್ ಇದರಲ್ಲಿ 1 ಅವರ್ ಆಲ್ರೆಡಿ ನಾವು ಟ್ರೈನ್ ಒಳಗೆ ಬಂದೆ. 1 ಅವರ್ ಆಯಿತು, ಟ್ರೈನೇ ಇನ್ನೂ ಹೊರಟೇ ಇಲ್ಲ. ಟ್ರೈನ್ ಹೊರಟಿಲ್ಲ, ನಿದ್ದೆ ಆದರೂ ಮಾಡೋಣ ಅಂತ ಮಲ್ಕೊಂಡೆ. ರೀಚ್ ಆದಮೇಲೆ ನಮ್ಮ ಮನೆಯವ್ರು ಎಬ್ಸಿದ್ರು. ನಾವು ಬಂದಿರೋದೆಲ್ಲಿ ಗೊತ್ತಾ? ಮೈಸೂರಿಗೆ ಹೋಗಬೇಕು ಅನ್ನೋದು ನನ್ನ ಎಷ್ಟೋ ದಿನದ ಆಸೆ. ಅಂತೂ ಇವತ್ತು ಬಂದಿದ್ದೀನಿ. ಅಲ್ಲೇ ಪಕ್ಕದಲ್ಲಿ ತಿಂಡಿ ಮುಗಿಸ್ಕೊಂಡು ನಾವು ಫಸ್ಟ್ ಬಂದಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಯಪ್ಪ, ಚಾಮುಂಡಿ ಬೆಟ್ಟದಲ್ಲಂತೂ ಎಷ್ಟು ಜನ ಇದ್ದರು ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ನಾವು ಟಿಕೆಟ್ ತೊಗೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ವಿ. ಅಷ್ಟು ಜನ ಇದ್ದರು. ದೇವ್ರು ಒಳ್ಳೇದು ಮಾಡಲಿ ಅಂತ ಇದನ್ನ ಕಟ್ಟಿಸ್ಕೊತಿದ್ದಾರೋ ಅಥವಾ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಟ್ಟಿಸ್ಕೊತಿದ್ದಾರೋ ನನಗಂತೂ ಗೊತ್ತಿಲ್ಲ. ಏನೋ ಅವರಿಷ್ಟ, ಕಟ್ಟಿಸ್ಕೊಳ್ಳಿ ಅಂಥೇಳಿ ಕಟ್ಟಿಸ್ತಾ ಇದ್ದೀವಿ. ಇದನ್ನು ಕಟ್ಟಿಸ್ಕೊಂಡು ಅಷ್ಟರಲ್ಲಣ್ಣ ಟಿಕೆಟ್ ತೊಗೊಂಡು ಬಂದರು. ಅಲ್ಲಿಂದ ಬಂದು ನೋಡಿದರೆ ಇಲ್ಲೂ ಜನ ಟಿಕೆಟ್ ತೊಗೊಂಡ್ರು ಅಷ್ಟೇ, ತೊಗೊಳ್ಳಿಲ್ಲ ಅಂದರು ಅಷ್ಟೇ. ಸ್ಟೈಲ್ ಮಾಡ್ತಾವಳೆ. ಇದು ನೋಡು, ಬಿಸ್ಲಿಗೆ ಬಂದರೆ ಹೆಂಗೆ ಒಂಥರ ಅಂತೂ ಇಂತೂ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಷ್ಟೋ ತನಕ ನಿಂತ್ಕೊಂಡು ಅಲ್ಲಿ ತನಕ ಹೋದ್ರು ನೋಡೋಕೆ ಬಿಡೋದು ಮಾತ್ರ 2 ಸೆಕೆಂಡ್ ಅಲ್ಲೈತೆ. ಏನು ಗೊತ್ತಾ ಗೈಸ್, ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಹಿಂಗೆ ನಿಂತ್ಕೊಂಡು ಸ್ಟೈಲ್ ಮಾಡ್ತಾ ಇರೋದು ಇದು. ಸ್ಟೈಲ್ ರಾಣಿ ಹೆಂಗ್ ಗೊತ್ತಾ ಗೈಸ್, ನಮ್ಮ ಯಜಮಾನ್ರಿಗೆ ಸ್ಪೆಕ್ಟ್ ಅಂತಂದ್ರೆ ಫೋಟೋನೇ ಬೇಡ. ನಮ್ಮ ಅಣ್ಣನ ಸ್ಪೆಕ್ಟ್ ತಗೊಂಡು ಸ್ಟೈಲ್ ಮಾಡ್ತಾವ್ರೆ, ತೋರಿಸ್ತೀನಿ ರೀ. ನೋಡಿ ಹೆಂಗ್ ರೆಡಿಯಾಗಿ ನಿಂತವ್ರೆ. ಬೇಕಾ ಬೇಡವಾ ಹೇಳು? ಬೇಕಾ? ಮತ್ ನನ್ನ ಮಾತಾಡ್ಬೇಕು, ಕೇಳ್ಸಂಗ್ ಹೇಳ್ಬೇಕು. ಏನದು? ಏನು ಅಂದ್ರೆ ಏನು? ಅದೇನು? ಹಿಂಗಿಲ್ಲ ಅಟ ಸಮಯ ತಗೊಂಡೋಗದಾ ನಂಗೆ ಆಟಾಡಕ್ಕೆ ಆಡೋದ್ಬೇಡವಾ ಅಂತ ಹೋಗ್ತೇನೆ. ಓಕೆನಾ? ಓಕೆನಾ? ಯಾವ್ದು ಬೇಕು? ಯಾವ್ದು ಬೇಕು? ಎವ್ರಿ ಟೈಮ್ ಬರೀ ಇದನ್ನೇ ಮಾಡ್ತಾನೆ. ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಗೊತ್ತಿರುತ್ತೆ, ಸ್ಟೈಲ್ ಮಾಡೋದು, ಪೋಸ್ ಕೊಡೋದು, ಬರೀ ಇಂಥವೇ. ಬೆಟ್ಟದಲ್ಲಿ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿ ನಂದಿ ಇದೆ ನೋಡ್ಕೊಂಬರೋಣ ಅಂತ ಕರ್ಕೊಂಡೋದ ಅಣ್ಣ. ಅಲ್ಲಿಂದ ಬಂದು ನಂದಿ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಎಷ್ಟು ರೂಪಾಯಿಗೆ ಅದು ಸೊಪ್ಪು? 2 ರೂಪಾಯಿ ಚೇಂಜ್ ಐತಾ ನಿಮ್ಮ ಹತ್ರ? ಕೊಡಿ ನಮ್ಗೊಂದು ಕಟ್ಟು. ಮಕಡೆನೇ ಹಾಕಿದ್ರಿ ನೀವು ನಿಮ್ಮ ಸೊಪ್ಪಿಂದು. ದುಡ್ಡು ಬೇಡವಾ? ಬೇಡ ಬೇಡ ಏನು ಇಲ್ಲಿ ಎದುರುಗಡೆ ಅಕ್ವೇರಿಯಂ ಐತೆ. ನಮ್ಮದು ಊಟ ಆಗಿಲ್ಲ ಅಂತ ಊಟ ಮುಗಿಸ್ಕೊಂಡು ಅಕ್ವೇರಿಯಂಗೆ ಹೋಗೋಣ ಅಂತ ಬಂದಿದ್ದು. ನಾವು ಬಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು, ಇಲ್ಲೇ ಊಟ ಕೊಟ್ಟಿಲ್ಲ ನಮಗೆ. ಅಂದರೆ ನಾವಿಲ್ಲಿ ಬಂದು ಆರ್ಡ್ರ್ ಮಾಡಿ ಆಮೇಲೆ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ವಾಪಸ್ ಬಂದಿದ್ದು ಊಟ ಮಾಡ್ಬೋದಿತ್ತು. ಅಷ್ಟು ಲೇಟ್ ಮಾಡ್ತಾವ್ರಿ ಇಲ್ಲಿ.
ಇನ್ನೊಂದು ವಿಷಯ ಹೇಳಲೇಬೇಕು ನಾನು. ನಮ್ಮ ಅಣ್ಣ ನನಗೆ 9ನೇ ಕ್ಲಾಸಲ್ಲಿ ಇದ್ದಾಗ ಮೈಸೂರಿಗೆ ಕರ್ಕೊಂಡು ಹೋಗ್ತಿದ್ದೆ. ಈಗ 9ನೇ ಕ್ಲಾಸ್ ಮುಗಿದು ನಾನು ಡಿಗ್ರಿ ಮುಗಿದು 7 ವರ್ಷ ಜಾಬ್ ಮಾಡಿ ಎಲ್ಲ ಈಗ ಕರ್ಕೊಂಡ್ ಬಂದವನೇ. ಇಷ್ಟ ತನಕ ನಗ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಸೈಲೆಂಟ್ ಕೂತ್ಕೊಳ್ಳೋದು. ಬರೀ ಮೊಬೈಲ್ ಒಳಗೆ ಇದ್ದಾರತ್ಲ ನೋಡಿ. ಒಂದು ವಿಡಿಯೋನ ಫುಲ್ ನೋಡೋದೇ ಇಲ್ಲ, ಅರ್ಧಂಬರ್ಧನೇ ನೋಡೋದು ನೋಡಿ. ಪರಿಚಯ ಮಾಡ್ಕೊಳ್ಳಿಲ್ಲ ಅಲ್ವಾ? ಇದು ನಮ್ಮ ಅತ್ತಿಗೆಮ್ಮ, ಇದು ಅವರಮ್ಮ ಭಾಗ್ಯಮ್ಮ, ಇದು ನಮ್ಮ ಅಣ್ಣಯ್ಯನ ದೊಡ್ಡ ಮಗಳು ಶಿಲ್ಪ, ಅದು ಅವಳ ಮಗಳು ದಿಯಾ. ಅಂಡ್ ಇವರು ನನ್ನ ಚಿಕ್ಕ ಸೊಸೆ, ನಮ್ಮ ಅಣ್ಣಯ್ಯನ ಚಿಕ್ಕ ಮಗಳು. ಏನೇ ನಿಂದು ಹೆಸರು? ದಿಯಾ. ದಿಯಾ ಯಾರು? ದಿಯಾ ನೀನಲ್ಲ, ನಾನು. ಸಿರಿ ಊಟಕ್ಕೆ ಹೋಗಿಳೆ. ಎಲ್ಲದ್ಲು ಸಿರಿ? ಬತ್ತಾನೆ ಇಲ್ಲ ಸಿರಿ. 1 ಅವರ್ ಊಟ ಕೊಟ್ಟವ್ರು. ಏನು ಇದು ಬೇಕಾ? ಯಾಕೆ? ಏನಿದು? ಏನಿದು? ಬ್ಲೂಟೂತ್ ಅಲ್ಲ, ಅದು ಮೈಕು. ಮೈಕು ಹಿಂಗೆ ಹಿಡ್ಕೊಂಡು ಮಾತಾಡಬೇಕು. ಹಿಂಗೆ ರೊಟ್ಟಿ, ಕಾಜು ಮಸಾಲ, ಆಮೇಲೆ ಇನ್ನೊಂದೇನೋ ಮಸಾಲ ಮಾಡ್ಯಾರೆ ಅಲ್ಲ? ಚಾನ್ಸೇ ಇಲ್ಲ. ಹುಡುಗಿ ನೋಡ್ಬೇಕು ನೀನು. ಈ ಸಣ್ಣ ಸಣ್ಣ ಮೀನು ನೋಡೋಕ್ಕೆ 299 ರೂಪಾಯಿ 400 ರೂಪಾಯಿ ಟಿಕೆಟ್ ಕೊಟ್ಟು ಬಂದಿದ್ದೀವಿ. ಅಕ್ವಾ ವರ್ಲ್ಡ್ ಚೆನ್ನಾಗಿದೆ. ಸುಮಾರು ನೋಡದೇ ಇರೋಂಥ ಮೀನುಗಳನ್ನೆಲ್ಲ ಇಟ್ಟಿದ್ದಾರೆ, ನೋಡಬಹುದು. ಬಟ್ ಸ್ವಲ್ಪ ರೇಟ್ ಟಿಕೆಟ್ ಕಾಸ್ಟ್ಲಿ ಅನಿಸ್ತು ನನಗೆ. ಆ್ಯಂಡ್ ಇದನ್ನು ನಾನು ನೋಡಿದ್ದು ಇದೇ ಮೊದಲನೇ ಸಲ. ಈ ಥರ ಫಿಶ್, ಈ ಥರ ಸುಮಾರು ಫಿಶ್ ನಾನು ನೋಡಿದ್ದು ಮೊದಲನೇ ಸಲ. ಇದು ಫೋಟೋ ಬೂತ್ ಗೈಸ್. ಇದ್ರೊಳಗೆ ಇನ್ನೊಂದು ಚೆನ್ನಾಗಿ ಅನಿಸಿದ್ದು ನನಗೆ ಇವ್ರ ಪೇಂಟಿಂಗ್ ಆ್ಯಂಡ್ ಅದಕ್ಕೆ ಹಾಕಿರೋ ಕಲರ್ಸ್. ಅವ್ರು ಹಾಕಿರೋ ಕಲರ್ಸ್, ಅಲ್ಲಿ ಹಾಕಿರೋ ಲೈಟ್ಗಳ ಜೊತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಇನ್ನೊಂದೇನೆಂದರೆ ಇಲ್ಲಿ ಫಿಶ್ಗೆ ಫೀಡ್ ಮಾಡ್ಬೋದು ಅಂತ ಹೇಳ್ತಾರೆ. ಫೀಡ್ ಮಾಡೋಕ್ಕಾದ್ರೆ ಬೇರೆ ಚಾರ್ಜಸ್, ಹಾಗೆ ಸುಮ್ಮನೆ ನೋಡೋಕ್ಕಾದ್ರೆ ಬೇರೆ ಚಾರ್ಜಸ್. ನಾವು 3 ಫೀಡ್ ಮಾಡೋ ಟಿಕೆಟ್ಸ್ ತೊಗೊಂಡಿದ್ವಿ. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ಇದರಲ್ಲಿ ಜೆಲ್ಲಿ ಫಿಶ್ ಅಂತಾರಂತೆ. ಅದರಲ್ಲೂ ಒಂದಕ್ಕೂ ಒಂದೊಂದು ನೇಮ್ ಇದೆ. ಇದು ತುಂಬ ಇಷ್ಟ ಆಯ್ತು ನನಗೆ. ಇದು ತುಂಬ ಚೆನ್ನಾಗಿ ಕಾಣಲಿ ಅಂತಲೇ ಅವ್ರು ಲೈಟಿಂಗ್ ಎಲ್ಲ ಸೆಟ್ ಮಾಡಿ ಕತ್ಲೆಯಲ್ಲಿ ಒಳಗಡೆ ಇಟ್ಟು ಚೆಂದ ಮಾಡಿದ್ದಾರೆ ಇದನ್ನ. ಕಣ್ಣು ಹುಡುಗ್ರದ್ದು ಹೆಂಗೈತೆ? ಅದ್ರ ಕಣ್ಣಲ್ಲಿ ಹತ್ರ ಬ್ಲೂ ಬ್ಲೂ ಹೆಂಗಾಗ್ತೈತೆ ನೋಡಿ. ಮುಳ್ಳಂದಿ ಈಗ ಹಂಗೆ ಮಾಡ್ತಾನೆ ಇಲ್ಲ ಅವು. ಆವಾಗಲೇ ಮಾಡ್ತಿದ್ವಲ್ಲ ಹಂಗೆ. ಮಾಡಿ ಗೊತ್ತಾಗ್ಬೇಕಲ್ಲ ಒಂಚೂರು ಒಳಗೆ ಹಿಡಿ. ಗೊತ್ತಾಗ್ಬಿಟ್ಟು ಹೊಡೆದು ನಿಂಗೆ ಫುಟ್ಟೈತೆ ಅಂತ ನೀರೊಳಗೆ ಹಾಕ್ಬಿಟ್ಟು ನಿಮ್ಮ ಕೈಗೆ. ಎಷ್ಟು ದೊಡ್ಡ ಬಾಯ್ ಬಿಡೋದು ನೋಡೋದು. ಈ
ಇಲ್ಲೇ ನಮಗೆ ಫೀಡ್ ಮಾಡೋಕ್ಕೆ ಅಂತ ಚಾನ್ಸ್ ಕೊಡೋದವರು. ಚೆನ್ನಾಗಿ ಅನಿಸುತ್ತೆ, ಒಂಥರ ಭಯ ಭಯ ಆಗುತ್ತೆ, ಒಂಥರ ಕಚ್ಚಗುಳಿ ಇಟ್ಟಂಗೆ ಆಗುತ್ತೆ ಟಚ್ ಮಾಡಿದರೆ. ಒಂಥರ ಚೆನ್ನಾಗಿತ್ತು. ಇದನ್ನು 3 ಟಿಕೆಟ್ ತೊಗೊಂಡು 4 ಜನ ತಿನ್ಸಿದ್ದೀವಿ. ಇದು ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಯಾರೆಲ್ಲ ನಂತರ ಹಿಂಗೆ ಫಿಶ್ ನೋಡಿದ ತಕ್ಷಣ ಪಟ್ 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 ಅಂತ ಮುಟ್ಟು ನೋಡ್ತಿರ್ತೀರ, ಅದು ಆ ಕಡೆ ಹೋಗುತ್ತಾ ಹಿಂಗೆ ಟಚ್ ಮಾಡಿದರೆ ಇಲ್ವಾ, ರೆಸ್ಪಾನ್ಸ್ ಮಾಡುತ್ತಾ ಇಲ್ವಾ ಅಂತ. ನಾನಂತೂ ಎಲ್ಲಿ ನೋಡಿದರೂ ಹೀಗೆ ಮಾಡ್ತೀನಿ. ಅದನ್ನ ಮುಗಿಸಿ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಲೇಕ್, ಆ್ಯಕ್ಚುಲಿ ನಾವು ಬಂದಿದ್ದು ಬೋಟಿಂಗ್ ಇದೆ, ಅಲ್ಲಿ ಬೋಟಿಂಗ್ ಮಾಡಬೇಕು ಅಂದರು ಮಕ್ಕಳು ಅಂಥೇಳಿ. ಬಟ್ ಈ ಜಾಗ ತುಂಬ ಇಷ್ಟ ಆಯಿತು. ಅದರಲ್ಲಿ ಎಸ್ಪೆಷಲಿ ಒಂದು ಪ್ಲೇಸ್, ಅದನ್ನು ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಅವಾಗಲೇ ಮಾಡಬೇಕಿತ್ತು, ಮಿಸ್ ಆಯಿತು. ಬೋಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾಯ್ಸ್. ಏನಲ್ಲ ಇನ್ನೊಂದ್ಸಲ ಹೇಳು, ಚೆನ್ನಾಗಿ ಬಂದರೆ ಮಾತ್ರ ಹಾಕ್ಬೇಕಂತೆ ಅವನು. ಎಲ್ಲಿಗೆ ಹೋಗೋಣ? ಹೋಗ್ರಿ. ಅದಕ್ಕೆ ಆಯ್ ಮಾಡಿ, ಒಂದು ವಿಡಿಯೋ ಮಾಡ್ತಿದ್ದೀನಿ, ಆಯ್ ಮಾಡ್ರಿ. ಅಲ್ಲಿ ನೋಡಲ್ಲಿ ದಿಯಾ ನೀನ್ ಮಾಡೆ, ಅದನ್ನು ಒಳ್ಳೊಳ್ಳೊಂಗ್ ಮಾಡ್ತಾವಳ. ತಾತ ಬೋಟ್ ಬರ್ತೈತೆ, ಅಡಿ ತಾತ ನೋಡಲಿ ಬೋಟ್ ನಮ್ದು. ಎಲ್ಲಿಗೆ ಹೋಗೋಣ ದಿಯಾ? ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದು. ಎಲ್ಲಿಗೆ ಹೋಗೋಣ? ಹೌದು, ಕ್ಯಾರಟಿ. ಯಾರು ಏನ್ರಿ ನೀನ್ ನೋಡ್ರಿ ಮಕ್ಳು ಬಾಕತ್ತೀಯ, ನಾನ್ ನೋಡ್ರಿ ಅಷ್ಟು ಗೊತ್ತಾಗಲ್ವಾ? ಬೋಟಿಂಗ್ ಹೋಗೋಕೆಲ್ಲ ರೆಡಿ ಆಗ್ತಿದ್ವಿ ಗೈಸ್. ಬೋಟಿಂಗ್ ಆ ಕಡೆ ಏನು ಎಲ್ಲಿಗೆ ಹೋಯ್ತಿದ್ದೀಯಾ? ಹಾ ಚೆನ್ನಾಗಿತ್ತು ಕಣೆ ನೀನ್ ಜಾಕೆಟ್ ಎಲ್ಲ. ಪುಟಾಣಿದು ನಮ್ ಬೋಟ್ ಮಾತ್ರ ಬರ್ಲೇ ಇಲ್ಲ. ಅಮ್ಮೋ ಹಲೋ ಸರ್, ಹಲೋ ಗ್ರೀನ್ ಬೋರ್ಡ್, ಬೌಂಡ್ರಿ ಲಾಸ್ಟ್, ಬೌಂಡ್ರಿ ಒಳಗಡೆ ಹೋಗಿ. ನನಗಂತೂ ಇವ್ರನ್ನ ನೋಡಿದರೆ ಅಯ್ಯೋ ಪಾಪ ಅನ್ನಿಸ್ತಿತ್ತು. ದಿನಕ್ಕೆ 35ರಿಂದ 40 ರೌಂಡ್ ಈ ಥರ ಹೋಗ್ತಾರಂತೆ.
ಆಗಲೇ ನಂಗೊಂದು ಪ್ಲೇಸ್ ತುಂಬ ಇಷ್ಟ ಆಯಿತು ಅನ್ನಲ್ಲ, ಇವಾಗ ಅದೇ ಪ್ಲೇಸಿಗೆ ಬಂದಿದ್ದೀವಿ. ಅದೇನು ಅಂತ ಅಂದರೆ ನವಿಲು ಗೈಸ್, ನವಿಲು. ನಂಗೆ ಮೊದಲಿಂದನೂ ನನ್ನ ಫೇವ್ರೆಟ್ ಬರ್ಡ್ ಯಾವುದು ಅಂತಂದರೆ ನವಿಲು ಅಂತಿದ್ದೆ. ಅದೇನೋ ಗೊತ್ತಿಲ್ಲ ನನಗೆ, ಆ ನವಿಲು ಆ ಗರಿ ಸಿಕ್ಕಾಪಟ್ಟೆ ಇಷ್ಟ. ಈ ಪ್ಲೇಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕೆ ಅಂದರೆ ನಾನು ತುಂಬ ಅಂದರೆ ತುಂಬ ಹತ್ತಿರದಿಂದ ನವಿಲನ್ನ ನೋಡಿದೆ. ಅದು ಅಲ್ಲದೆ ಅದು ಗರಿ ಬೆಚ್ಚಿ ಡ್ಯಾನ್ಸ್ ಆಡಿದ್ದು ಕೂಡ ತುಂಬ ಹತ್ತಿರದಿಂದ ನೋಡಿದೆ. ಅವೆಲ್ಲ ಒಟ್ಟೊಟ್ಟಿಗೆ ಕೂಗ್ದಾಗಂತೂ ಅದ್ರ ಜೊತೆ ನಾನು ಕೂಗಾಡ್ಬಿಡ್ಲ ಅನ್ನಿಸ್ತಿತ್ತು ನನಗೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಕೇಳಿಸ್ತಾ ಇತ್ತು ಆ ಸೌಂಡು. ಅಲ್ಲೊಂದ್ಸಲ ಆ ಸೌಂಡನ್ನ ರೆಕಾರ್ಡ್ ಮಾಡ್ಬೇಕಂತಾನೇ ನಿಂತ್ಕೊಂಡಿದ್ದೀನಿ ನಾನು. ಇಷ್ಟತ್ರದಿಂದ ನಾನು ಯಾವತ್ತೂ ನವಿಲು ನೋಡಿರಲಿಲ್ಲ. ಎರಡು ಬಂದು ಹೋಯ್ತವೆ. ಡ್ಯಾನ್ಸ್ ನೀನಲ್ವ ಆಡ್ಬೇಕು ಅಂದಿದ್ದು? ಹೆಂಗ್ ನಾವೇ ಆಡಕತ್ತ? ಯಾಕೆ ಅಂತೂ ಇಂತೂ ಫೈನಲಿ ಅರಮನೆ ನೋಡ್ತಾ ಇದ್ದೀನಿ. ಬೆಂಗಳೂರಿಂದ ಮೈಸೂರಿಗೆ 1-2 ಗಂಟೆ ಜರ್ನಿ ಆಗುತ್ತೆ. ಯಾವತ್ತಾದರೂ ಒಂದಿನ ಹಿಂಗೋಗಿ ಹಂಗೆ ಬರ್ಬೋದು. ಎಲ್ಲೋ ದೂರದಲ್ಲಿರೋ ಊರುಗಳಿಗೆ ಎಷ್ಟೋ ಸಲ ಟ್ರಿಪ್ ಹೋಗಿದ್ದೀನಿ. ಆದರೆ ಮೈಸೂರಿಗೆ ಬರೋಕ್ಕೆ ಅದೇನೋ ಗೊತ್ತಿಲ್ಲ, ಇವತ್ತಿನ ತನಕ ಕಾಲ ಕೂಡ ಬಂದಿರಲಿಲ್ಲ. ಅಂತೂ ಫೈನಲಿ ಬಂದಾಯಿತು, ಎಲ್ಲ ನೋಡಾಯಿತು. ಎಲ್ಲ ನೋಡಾಗಿಲ್ಲ, ಮೈಸೂರನ್ನ ತುಂಬ ಇಂಪ್ರೂವ್ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಪ್ಲೇಸಸ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸಲ ಮೈಸೂರಿಗೆ ಬರ್ತೀನಿ. ಇದನ್ನ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸ್ಟ್ KRS. ಲಾಸ್ಟ್ ವಾಟರ್ ಶೋ ನೋಡಿಕೊಂಡು ನಾವು ಹೊರಟ್ವಿ. ಇದಾಗಿತ್ತು ನಮ್ಮ ಮೈಸೂರು ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್.